ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಚಂಚಲ ಮತ್ತೆ ಅನಿಕೇತ್ ಇಬ್ರು ಮಾತಾಡ್ಕೊಳ್ತಾ ಇದ್ದಂಗೆ, ಹೇಗೋ ಆ ಆ್ಯಡ್ ಶೂಟ್ ಏನೋ ಮಾಡಿಸ್ದೆ, ಈಗ ಅದು ವೈರಲ್ ಆಗಕ್ಕೆ ಬಿಟ್ಟಿದ್ಯಾ ತಾನೆ? ಹಾ ಮಾಮ್, ನೀವು ಡೋಂಟ್ ವರಿ, ಎಲ್ಲ ವೈರಲ್ ಆಗ್ತಿದೆ ಆಲ್ರೆಡಿ, ಎಲ್ರಿಗೂ ಸಹ ಈಗ ವರ್ಲ್ಡ್ ವೈಡ್ ಇದು ಶೇರ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಈಗ ನೋಡು, ರಸವತ್ತವಾಗಿರುವ ಮೂಮೆಂಟ್ಗಳನ್ನ ನಾವು ಅನುಭವಿಸೋ ಸಮಯ ಬಂದಿದೆ ಅಂತ ಚಂಚಲ ಹೇಳ್ತಾ ಇರ್ತಾಳೆ. ಅಮ್ಮ ಸರಿ, ಈಗ ನಡಿ ನಾವು ಒಳಗೋಗೋಣ ಅಂತ ಸೀದಾ ಅನಿಕೇತ್ ಮತ್ತೆ ಚಂಚಲ ಇಬ್ರು ಒಳಗೋಗಿರ್ತಾರೆ. ಅಷ್ಟೊತ್ತಿಗೆ ಗೌರಿ ಅವಳ ದಿನಚರಿ ಕೆಲಸನ ಮಾಡ್ತಾ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ವಿವೇಕ್ ಕ್ಯಾಶುಯಲ್ ಆಗಿ ಫೋನ್ ನೋಡಕ್ ಹೋಗ್ತಾನೆ. ನೋಡಿದ್ರೆ ಅದ್ರಲ್ಲಿ ಆಡ್ ಶೂಟ್ ಆಗಿರೋದೆಲ್ಲ ವೈರಲ್ ಆಗಿ ಅವನ್ ಫೋನ್ಗೂ ಸಹ ಬಂದಿರುತ್ತೆ. ಪುಣ್ಯವತಿ, ಇಲ್ಲಿ ನೋಡು, ಏನ್ರಿ ಅದು, ನೋಡಿ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇರ್ತಾನೆ. ನೋಡಿದ್ರೆ ಗೌರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಏನ್ರಿ ಮಾಡೋದು? ಅಲ್ಲ, ನಿಮ್ಮ ಅಕ್ಕನ್ಗೆ ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ? ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗಲ್ವಾ ಅವಳಿಗೆ? ಬೈತಾ ಇರ್ತಾನೆ ವಿವೇಕ್. ಅಷ್ಟೊತ್ತಿಗೆ ಆ ಕಡೆಯಿಂದ ಚಂಚಲ ಮತ್ತೆ ಆಶಾ ಅವರು, ಸರಿತಾ ಅವರೆಲ್ಲ ಹೊರಗಡೆ ಬಂದು ನೋಡಿದ್ರೆ ಮೀಡಿಯಾದವರು ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಏನಪ್ಪಾ ಇಷ್ಟೊಂದು ಜನ ಇದ್ದಾರೆ ಅಂತ ಅವರೆಲ್ಲ ಗಾಬರಿಯಾಗಿ ಹೊರಗಡೆ ಬಂದು ನಿಂತಿರ್ತಾರೆ. ವಿವೇಕ್ ಮತ್ತೆ ಗೌರಿ ಇಬ್ರು ಬರ್ತಾ ಇದ್ದಂಗೆ ಮೀಡಿಯಾದವರು ಪ್ರಶ್ನೆ ಮೇಲೆ ಪ್ರಶ್ನೆ ಎಲ್ಲ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೋನಿಕನು ಸಹ, ಈಗ ಒಳ್ಳೆ ನಾನು ಟಾಪ್ ರೇಟೆಡ್ ಹೀರೋಯಿನ್ ಈ ತರ ಆಗ್ಬಿಟ್ಟಿದೀನಿ, ದೊಡ್ಡ ಸೆಲೆಬ್ರಿಟಿ, ಈಗ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ರಿಚ್ ಆಗಿರೋ ಸೀರೆನೆ ಉಟ್ಕೊಂಡೆ ಹೋಗ್ಬೇಕಲ್ವಾ ಅಂತ ಸೀದಾ ಸೀರೆ ಉಟ್ಕೊಂಡು ಹೊರಗೆ ಬರ್ತಾ ಇರ್ತಾಳೆ. ಅಷ್ಟೊತ್ತವ್ರಿಗೆ ಮೀಡಿಯಾದವರೆಲ್ಲ ನೋಡಿ, ನಾನೇ ಮೋನಿಕಾ ಅಂದ್ರೆ, ಅಲ್ಲ ನೀವು ಈ ರೀತಿ ಹಾಟ್ ಆಗಿ ಸೆಕ್ಸಿಯಾಗಿ ಈ ರೀತಿ ಶೂಟ್ ಮಾಡಿದಿರಲ್ಲ, ನಿಮ್ ಮನೇಲಿ ಯಾರು ನಿಮ್ಗೆ ಅಬ್ಜೆಕ್ಷನ್ ಹಾಕಿಲ್ವಾ ಅಂತ ಕೇಳ್ತಾ ಇರ್ತಾರೆ ಮೀಡಿಯಾದವರು. ಅಯ್ಯೋ, ನನ್ ಜೀವನ ನಾನ್ ಮಾಡೋ ಕ್ಯಾರೆಕ್ಟರ್ ನನಗ್ ಇಷ್ಟ ಆಗ್ಬೇಕು, ಇವರಿಗೆಲ್ಲ ಯಾಕೆ ಇಷ್ಟ ಆಗ್ಬೇಕು, ಅಷ್ಟಕ್ಕೂ ನಾನ್ ತಾನೇ ಮಾಡ್ತಾ ಇರೋದು ಅಂತ ಮೋನಿಕಾ ಅವ್ರು ಕೇಳ್ತಾ ಇರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದಿದ್ ನೋಡಿ ಎಲ್ರಿಗೂ ಸಹ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಕಾಂತಲಕ್ಷ್ಮಿ ಅವರು ಮತ್ತೆ ಶಾಂತವೀರ್ ಅವರು ಸಹ ಬಂದಿರ್ತಾರೆ. ಅವಳಿಗೋಸ್ಕರ ಸೀರೆ, ಹಣ್ಣು ಹಪ್ಳ ಎಲ್ಲ ಕೊಟ್ಟೋಗ್ಬೇಕು ಅಂತ. ಅದನ್ನ ನೋಡಿ ಅವರಿಬ್ರು ಸಹ ಅಲ್ಲೇ ಮೌನವಾಗಿ ನಿಂತ್ಬಿಟ್ಟಿರ್ತಾರೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದೀವಿ ನೋಡಿ ವಿವೇಕು ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಅನಿಕೇತ್, ನೀನ್ ಹೆಂಡ್ತಿನ ನೀನ್ ಕಂಟ್ರೋಲ್ ಮಾಡೋದಿಕ್ಕಾಗಲ್ವಾ? ಏನ್ ಮಾಡಿಸ್ತಾ ಇದ್ಯಾ? ನಿನಗ್ ಸ್ವಲ್ಪ ಆದ್ರೂ ನಾಚಿಕೆ ಮನ ಮರ್ಯಾದೆ ಅನ್ನೋದಿದ್ಯೇನೋ ಅಂತ ಬೈತಾ ಇದ್ರು ಅವನ್ ತಲೆ ಕೇರೆ ಅಂದಿರ ಹಾಗೆ ಅವನ್ ಪಾಡಿಗೆ ಅವನ್ ಮೌನವಾಗಿ ನಿಂತಿರ್ತಾನೆ. ಅಲ್ಲಿ ಆ ಕಡೆಯಿಂದ ಗೌರಿ ಮತ್ತೆ ವಿವೇಕ್ ಇಬ್ರು ಸೇರಿ ಆ ಮೀಡಿಯಾದವ್ರನಿಗೆಲ್ಲ ಬೈತಾ ಇರ್ತಾರೆ. ಬೈರೂನು ಅವರು ಏನು ಇದ್ ಮಾಡ್ದಿರ, ಟೆನ್ಷನ್ ಮಾಡ್ಕೊಳ್ದಿರಾ ಮೋನಿಕನ್ನ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಅದ್ರ ತಕ್ಕಂಗೆ ಮೋನಿಕನು ಸಹ, ನಾನೀಗ ದೊಡ್ಡ ಸೆಲೆಬ್ರಿಟಿ ಆಗ್ತಿದ್ದೀನಿ, ನನ್ಗೆ ಇಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದಾರಲ್ಲ ಅನ್ನೋ ಒಂದು ಹುಚ್ಚತನದಿಂದ ಅವಳು ಸಹ ಎಲ್ಲ ಬಾಯ್ ಬಿಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ವಿವೇಕ್ ಹೇಗಾದ್ರೂ ಮಾಡಿ ಆ ಮೀಡಿಯಾದವ್ರನ್ನ ಕಳಿಸ್ಬೇಕು ಅಂತ, ಗೌರಿ ಫಸ್ಟ್ ನಿಮ್ಮ ಅಕ್ಕನ್ನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿ ಆಶಾ ಅವರು ಒಳಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಆ ಮೀಡಿಯಾದವ್ರನ್ನೆಲ್ಲ ಕಳಿಸ್ಬಿಡ್ತಾ ಇರ್ತಾನೆ. ಕಳ್ಸಿದ ತಕ್ಷಣ ಅಷ್ಟೊತ್ತಿಗೆ ಆ ಕಡೆಯಿಂದ ಅವ್ರ ಅಜ್ಜಿ ತಾತ ಇಬ್ರು ಮನೆಯೊಳಗ್ ಬರ್ತಾ ಇದೀವಿ ನೋಡಿ, ಏನಿದು, ಏನ್ ನಡೀತಿದೆ ಈ ಮನೇಲಿ ಅಂತ ಅವ್ರ ತಾತ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ಯಾಮ್ ಸಹ ಏನ್ ನಡೀತೋ ಆ ವಿಚಾರನೆಲ್ಲ ಫೋನಲ್ಲಿ ತೋರಿಸ್ತಾ ಇರ್ತಾನೆ. ಏನಮ್ಮ, ಏನ್ ಮಾಡ್ತಾ ಇದ್ಯಾ ನೀನು ಈಗ ಒಂದು ಹೆಣ್ಣಾಗಿ, ಅಷ್ಟಕ್ಕೂ ಈಗ ನೀನು ತಾಯಿ ಆಗ್ತಿದ್ಯಾ, ನೀನ್ ಯಾಕಮ್ಮ ಈ ರೀತಿ ಕೆಲಸ ಮಾಡಕ್ ಹೊರಟಿದ್ಯಾ ಅಂತ ಅವ್ರ ಅಜ್ಜಿನೂ ಸಹ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ಸೀದಾ ಒಳಗ್ ಬರ್ತಾರೆ. ಅಯ್ಯೋ ಬನ್ನಿ ಒಳಗೆ, ಯಾಕಲ್ಲೇ ನಿಂತ್ಬಿಟ್ಟಿದ್ದೀರಾ ಅಂತ ಹೇಳ್ತಿದಂಗೆ ಮೋನಿಕಾ ಮಾಡಿರೋ ಕೆಲ್ಸದಿಂದ ಅವ್ರ ಅಪ್ಪ ಅಮ್ಮಂಗೂ ಸಹ ಬೇಜಾರಾಗಿರುತ್ತೆ. ಇಂಥವ್ರನ್ನೆಲ್ಲ ಯಾಕೆ ಇಟ್ಕೋತೀರಾ, ಇವರೆಲ್ಲ ಸರಿ ಇಲ್ಲ, ಈ ಮನೆಗ್ ಲಾಯಕ್ಕಿಲ್ಲ ಅಂತ ಚಂಚಲ ಹೇಳ್ತಾ ಇರ್ತಾಳೆ. ನಾನಷ್ಟಕ್ಕೂ ಇವಳನ್ನ ಸೊಸೆ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ, ನಮ್ಮ ಹೆಸರು ಮಾನ ಮರ್ಯಾದೆ ಎಲ್ಲ ಕಳಿಯಕ್ಕೆ ಇದ್ದಾಳೆ ಇವಳು ಬಂದಾಗಿಂದಾನೆ ಈ ಮನೇಲಿ ಇಷ್ಟು ರಾಧಾಂತ ಆಗ್ತಿದೆ ಅಂತ ಚಂಚಲ ಹೇಳ್ತಿದಿ ನೋಡಿ. ಈ ಕಡೆ ಕಾಂತಲಕ್ಷ್ಮಿನೂ ಸಹ ಬಂದಿ ಸರಾಸರಿ ಅಂತ ಮೋನಿಕಾ ಎದುರುತ್ರ ಕೊಡ್ತಾ ಇದ್ದಿದ್ ನೋಡಿ, ಅವಳಿಗೆ ಕೆನ್ನೆಗೆ ಬಾರ್ಸೋಣ ಅಂತ ಕೈ ಎತ್ಕೊಂಡೋಗಿರ್ತಾರೆ. ಅಷ್ಟೊತ್ತಿಗೆ ನೀನು ಒಂದು ತಾಯಿ, ಅವ್ರಿಗೂ ನೀನು ಬುದ್ಧಿವಾದ ಹೇಳೋ ಸ್ಥಿತಿ ಬರುತ್ತೆ, ಆಗ ನಿನ್ಗೆ ಗೊತ್ತಾಗುತ್ತೆ ನನ್ ಸಂಕಟ ಏನು ಅಂತ ಅವರು ಕೈನ ತಡೆದಿ ನಿಲ್ಲಿಸ್ಬಿಡ್ತಾರೆ. ಅಯ್ಯೋ ಬರ್ತೀನಮ್ಮ, ನಾನು ಈ ಮನೇಲಿ ಏನೋ ಮಾಡೋಣ ಅನ್ಕೊ ಬಂದ್ರೆ ಇಲ್ಲಿ ಏನೋ ಒಂದು ಅನಾಹುತ ಆಗ್ತಿದೆ,
ನಮಗೆ ಈ ಮನೇಲಿ ಇರೋಕ್ಕೂ ಅಧಿಕಾರ ಇಲ್ಲ, ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀವಿ ಅಂತ ಹೇಳಿ ನಾ ಹೋಗ್ತಿದ್ದಂಗೆ, ಯಾಕಂತ ಲಕ್ಷ್ಮಿ ಹಾಗೆ ಹೋಗ್ತಿದ್ಯಾ, ಬಂದಿದ್ ವಿಚಾರ ಅಂತ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅದು ಏನೂ ಇಲ್ಲ ಅಮ್ಮ, ಇವಳು ಹೇಗಿದ್ರು ಪ್ರೆಗ್ನೆಂಟ್ ಅಲ್ವಾ, ನಮ್ಮನೆಯಿಂದ ಸೀರೆ ಹಣ್ಣು ಹಪ್ಳ ಎಲ್ಲ ಬರ್ಬೇಕಿದ್ದಿದ್ನ ತಗೊಬಂದ್ವಿ, ನೋಡಿದ್ರೆ ಇವಳು ಈ ರೀತಿ ಮಾಡ್ತಾ ಇದ್ದೀವಿ ನೋಡಿ, ನಮಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಮೋನಿಕನ್ಗೋಸ್ಕರ ಅವ್ರ ಅಪ್ಪ ಅಮ್ಮ ಹಣ್ಣು ಹಪ್ಳ ಸೀರೆನೆಲ್ಲ ತಗೊಬಂದಿದ್ರೆ ಈಗ ಮೋನಿಕಾ ಮಾಡಿರೋ ಘನಂದಾರಿ ಕೆಲ್ಸದಿಂದ ಅವರಿಗೂ ಸಹ ತುಂಬಾ ಬೇಜಾರಾಗಿದೆ. ಈಗ ಗೌರಿ ಇದೇ ಒಳ್ಳೆ ಸಮಯ ಅಂತ ಅವ್ರ ಅಪ್ಪ ಅಮ್ಮನಿಗೂ ಸಹ ಮೋನಿಕಾ ಗರ್ಭಿಣಿ ಅಲ್ಲ ಅನ್ನೋ ವಿಚಾರನ ತಿಳಿಸ್ತಾಳ. ಮತ್ತೆ ಇದನ್ನ ತುಂಬಾ ಉದ್ದ ಹೇಳಿತಾ ಇನ್ನ ಮೋನಿಕಾ ಏನಾದ್ರೂ ಮಾಡಿ ಇದನ್ನ ನನ್ ಸ್ವಂತ ಮಾಡ್ಕೋಬೇಕು ಅನ್ಕೊಳ್ತಿದ್ದಾಳೆ. ಅವಳು ಅನ್ಕೊಂಡಂಗೆ ಆಗುತ್ತಾ ಅಥವಾ ಗೌರಿ ತಡಿತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.